ಹಾಂ ಈ ಕಡೆ ಬರಪ್ಪ ಈ ಕಡೆ. ಹಾಂ ಸೊಕಾಸ್ ಬರ್ರಿ, ಆ ಕಡೆ ಮುಳ್ಳೆಲ್ಲ ಇರ್ತಾವೆ. ಸ್ನೇಹಿತರೆ ಅವ್ರೆ ಹುಷಾರು, ಬಿದ್ದಿದ್ದೀರಿ, ಕೈ ಕೊಡ್ರಿ ಇಳಿಸ್ತೀನಿ. ಹಾಂ ಈ ಕಡೆ ಅವು ಬಿದ್ದು ಬಿಡ್ರಿ, ಈ ಕಡೆ ಏನು ಮುಳ್ಳಿಲ್ಲ, ಸ್ವಚ್ಛ ಐತಿ ಈ ಕಡೆ. ಹಾಂ ಸೊಕಾಸ್ ಬರ್ರಿ. ಅದು ಆ ಕಡೆ ಒಬ್ಬಿ ಮೇಲೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಮುಳ್ಳೆಲ್ಲ ಬೆಳ್ಕೊಂಡ್ಬಿಡ್ತಾವ್ರಿ ಒಮ್ಮಗ. ಅದು ನೀವು ಯಾವತ್ತರ ಒಂದಿನ ಬರ್ತಿರಲ್ಲ, ನಿಮಗೆ ಅಭ್ಯಾಸ ಇರಲ್ಲ, ಅದಕ್ಕೆ ಸೊಕಾಸ್ ಬರ್ರಿ ಅಂತಂದೆ. ನಾವು ದಿನ ಅಡ್ಡಾಡ್ತೀವಲ್ಲ, ನಮ್ಗಾಗಲೇ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ ನೋಡ್ರಿ. ಹಾಂ ಹೌದು ಹೌದು ಅಜ್ಜರ, ಒಂದು ಸ್ವಲ್ಪ ಮುಳ್ಳೆಲ್ಲ ಜಾಸ್ತಿ ಅದಾವಲ್ಲಿ, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬಿಡ್ಬೇಕಿಲ್ರಿ, ಮುಳ್ಳು ಜಾಸ್ತಿ ಆದ ತಕ್ಷಣನೇ. ಅಯ್ಯೋ ಸ್ವಚ್ಛ ಮಾಡಿಸ್ತಾನೆ ಇರ್ತೀವಿ ಬುದ್ಧಿಯರ, ಅಂದರೂ ಅದು ಒಮ್ಮಕ ಬೆಳೆದು ಬಿಡ್ತೈತ್ರಿ, ಇನ್ನೊಂದು 2 ದಿನ ಮತ್ತೆ ಸ್ವಚ್ಛ ಮಾಡಿಸ್ತೀವಿ ರೀ. ಇದೇನಿದು ಅಜ್ಜರ, ಪಪ್ಪಾಯ ಎಷ್ಟೊಂದು ಬಿಟ್ಟವಲ್ಲ ಗಿಡದಲ್ಲಿ, ಬೆಳೆ ಮಸ್ತ್ ಬಂದೈತೆ ಬಿಡ್ರಿ ಈ ಸಲ ಇಲ್ಲಿ. ನೀವು ಫಸ್ಟ್ ಬಂದಿದ್ದೀರಲ್ಲ ನೇತ್ರವ್ರೆ, ಅದಕ್ಕೆ ನಿಮ್ಗೆ ಶಾಕ್ ಆಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಪಪಾಯ ಜಾಸ್ತಿನೇ ಬೆಳೆಯುತ್ತೆ, ಇಲ್ಲಿ ಮಣ್ಣೆಲ್ಲ ಚೆನ್ನಾಗಿದೆ ಅಲ್ಲ, ಅದಲ್ಲದೆ ಇವ್ರು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ತಾರಲ್ಲ, ಪಪಾಯ ಸಿಕ್ಕಾಪಟ್ಟೆ ಬಿಡುತ್ತೆ. ನಮ್ಮ ತೋಟದಲ್ಲಿ ಪಪಾಯ ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಹೌದ್ರಿ ಅವರ, ಇಲ್ಲಿ ಪಪ್ಪಾಯ ಮಸ್ತ್ ಸ್ವೀಟ್ ಇರ್ತೈತ್ರಿ. ಆಮೇಲೆ ಇನ್ನೂ ಕಾಯದವ್ರಿ, ಆ ಕಡೆ ಒಂದು 4 ಗಿಡದಾಗ ಹಣ್ಣು ಬಿಟ್ಟವ್ರಿ ಪಪ್ಪಾಯ. ಆಮೇಲೆ ಆಳು ಕೈಯಾಗ ಹೇಳ್ತೀನಿ ತಡ್ರಿ, ಹರಿಸ್ತೀನಂತ ತಿನ್ನಂತ್ರಂತ, ಭಾಳ ಸ್ವೀಟ್ ಇರ್ತೈತೆ ನೋಡ್ರಿ ಇಲ್ಲಂತೂ. ಆದರೆ ಅಜ್ಜರ ಇಷ್ಟೊಂದು ಬಿಟ್ಟಾವ ನೋಡ್ರಿ ಒಂದೊಂದು ಗಿಡದಾಗ. ನಾ ಫಸ್ಟ್ ಟೈಮ್ ಇಷ್ಟೊಂದು ಹಣ್ಣು ಒಂದೇ ಗಿಡದಲ್ಲೇ ಇಷ್ಟೊಂದು ಪಪ್ಪಾಯ ಕಾಯಿ ಬಿಟ್ಟಿರೋದು ನೋಡ್ತಾ ಇರೋದು, ನಂಗಂತೂ ಭಾಳ ಖುಷಿ ಆಗ್ತಿದೆ. ಅದರಲ್ಲೇ ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಟಿದ್ದೀರಲ್ಲ ಈ ತೋಟನ. ಹೌದ್ರಿ ಅಜ್ಜರ, ತೋಟ ಎಲ್ಲ ಮಸ್ತ್ ಕ್ಲೀನ್ ಇದೆ, ನೀರೆಲ್ಲ ಸಾಕಾಗ್ತಾ ಇದೆ ಅಲ್ಲ. ಹಾಂ ರೀ ಬತ್ತೀರ, ನೀರೆಲ್ಲ ಸಾಕಾಗುಂತೈತಿ, ನೀರಿಂದ ಏನೂ ತೊಂದರೆ ಇಲ್ಲ, ಯಾವುದೂ ತೊಂದರೆ ಇಲ್ಲ ನೋಡ್ರಿ. ಗೊಬ್ಬರ ಎಲ್ಲ ಮೊನ್ನೆ ಹಾಕಿವಿ, ನೀರೆಲ್ಲ ಕರೆಕ್ಟಾಗಿ ಬಿಡ್ತೀವಲ್ಲ, ಹಾಗಾಗಿ ಈ ಸಲ ಗಿಡ ಚೆನ್ನಾಗಿ ಬೆಳೆದೈತ್ರಿ. ಇದು ಕಾಯೆಲ್ಲ ಮಸ್ತ್ ಬಿಟ್ಟಾವು, ಆ ಕಡೆ ಎಲ್ಲ ಇನ್ನೂ ಚಲೋ ಬಿಟ್ಟಿದ್ವಿ ರೀ. ಅವು ಹರ್ಕೊಂಡು ಹೋದ್ರಂತ ಅಂದಿಲ್ರಿ ಆಗಲೇ, ಅವರ ಬಂದು ಇನ್ನೂ ಸ್ವಲ್ಪ ಗಿಡ ಹಾಳು ಮಾಡ್ಯಾರ ರೀ, ಇಲ್ಲ ಅಂದ್ರೆ ಇನ್ನೂ ಮಸ್ತ್ ಬಿಡ್ತೈತ್ರಿ ಕಾಯಿ. ಇಲ್ಲಿ ಟೋಟಲ್ ಎಷ್ಟು ಅದಾವ್ರಿ ಪಪ್ಪಾಯ ಗಿಡ? ಒಂದು 40ರಿಂದ 50 ಅದಾವ ನೋಡವ ಪಪ್ಪಾಯ ಗಿಡ. ಓ ಹೌದನ್ರಿ. ಹಾಂ ರೀ, ಒಂದೇ ನಿಮಿಷ ನೀವು ಮಾತಾಡ್ತೀರಿ, ಈ ಕಡೆ ಗಿಡ ಎಲ್ಲ ನೋಡ್ತೀರಿ, ಇಲ್ಲಿ ಆಳದಿಂತಾರ ಅವ್ರನ್ನ ಕರ್ಕೊಂಬರ್ತೀನಿ. ಅಂದ್ರೆ ಪಪ್ಪಾಯಿ ಹಣ್ಣು ಆ ಕಡೆ ಬಿಟ್ಟಾವಲ್ಲ, ಬಿಡಿಸ್ಕೊಂಬರಕ್ಕೆ ಹೇಳ್ತೀನಿ ಅವರಿಗೆ. ಆತ್ರಿ ಅಜ್ಜರ. ಸಾಗರ್ ಅವರೇ, ಆ ಕಡೆ ನೋಡಿ, ಅಲ್ಲಿ ಪಪ್ಪಾಯ ಗಿಡದ ಎಲೆ ಎಲ್ಲ ಬಾಗೋಗ್ಬಿಟ್ಟಿದೆ. ಯಾವ ಕಡೆ? ಅಲ್ಲಿ ಈ ಸಾಲಲ್ಲಿ ಆ ಕಡೆ ನೋಡಿ, ಗಿಡ ಎಲ್ಲ ಯಾವ ಥರ ಬಾಗೋಗ್ಬಿಟ್ಟಿದೆ. ಹೌದು, ಅದೇ ಇರಲಿ ಎಷ್ಟು ಈ ಪ್ರಾಬ್ಲಮ್ಗೆಲ್ಲ ಒಂದು ಸೊಲ್ಯೂಷನ್ ಕಂಡು ಹಿಡಿದೇ ಇರ್ತೀನಿ. ಇಷ್ಟೊಂದು ಗಿಡ ಹಾಳು ಮಾಡಿದ್ದಾರೆ ಲೋಫರ್ಸ್, ಸಿಗಲಿ ಅವ್ರು ನನ್ನ ಕೈಲಿ, ಅವಾಗಿದೆ ಅವರಿಗೆ. ಅಲ್ಲ ಸಾಗರ್ ಅವರೇ, ನೀವು ಇಷ್ಟೆಲ್ಲ ದೊಡ್ಡ ತೋಟ ಇದೆ ಅಂದರೂ ಯಾಕೆ ನೀವು 2 ತಿಂಗಳಿಗೊಂದ್ಸಲ ಬಂದು ಹೋಗ್ತಾ ಇರಲಿಲ್ಲ? ಇಲ್ಲ, ಇಲ್ಲಿ ಯಾವ ಥರದ್ದು ಪ್ರಾಬ್ಲಮ್ ಇಲ್ಲಾಗಿತ್ತು, ಅದಕ್ಕೋಸ್ಕರ. ಅದು ಅಲ್ಲದೆ ಬೋರಪ್ಪಜ್ಜ ಅಂತ ಇದ್ದಾರಲ್ಲ, ಅವರು ಭಾಳ ನಂಬಿಕಸ್ತರು, ಅವ್ರು ಇದುವರೆಗೂ ನಮಗೇನು ಮೋಸನೇ ಮಾಡಿಲ್ಲ. ಹಾಗಾಗಿ ಅವ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿಲ್ಲಾಗಿದೆ. ಅದು ಅಲ್ಲದೆ ಆ ಕಡೆ ಆಫೀಸ್ ಕೆಲಸನೂ ಒಂದು ಸ್ವಲ್ಪ ಹೆವಿನೇ ಇತ್ತಲ್ಲ, ಅದಕ್ಕೋಸ್ಕರ ನಾನು ಈ ಕಡೆ ಬರೋದೇ ಆಗಲಿಲ್ಲ. ಅದು ಅಲ್ಲದೆ ನಮ್ಮ ಭಾವ ಫಸ್ಟ್ ಏನು ಮಾಡ್ತಿದ್ರು, ನಮ್ಮ ಭಾವ ಆಫೀಸಲ್ಲಿ ಇರ್ತಿದ್ರಲ್ಲ, ನಾನು ಬರೋದು ಹೋಗೋದು ಮಾಡ್ತಾ ಇರ್ತಿದ್ದೆ. ಅವರು ಇವಾಗ ಫಾರಿನಲ್ಲಿ ಇರೋ ಆಫೀಸಿಗೆ ಹೋಗಿದ್ದಾರಲ್ಲ, ಹಾಗಾಗಿ ಆ ಕಡೆ ಈ ಕಡೆ ಎರಡು ಮ್ಯಾನೇಜ್ ಮಾಡೋಕ್ಕಾಗದೆ ನಾನು ಅಲ್ಲೇ ಆಫೀಸಲ್ಲಿ ಇದ್ಬಿಡ್ತಿದ್ದೆ. ಈ ಪ್ರಾಬ್ಲಮ್ ಇದೆ ಅಂತ ನನಗೆ ಒಂದು ಸ್ವಲ್ಪ ಗೊತ್ತಾಗ್ಬಿಟ್ಟಿದ್ರೆ ಅವಾಗಲೇ ಬಂದೆಲ್ಲ ಸಾಲ್ವ್ ಮಾಡಿಬಿಡ್ತಿದ್ದೆ. ಇವಾಗೇನು ಟೆನ್ಷನ್ ಮಾಡ್ಕೋಬೇಡಿ ಸಾಗರ್ ಅವರೇ, ಹೇಗಾದರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹೌದು, ಈ ಸಲ ಈ ಪ್ರಾಬ್ಲಮ್ ಸಾಲ್ವ್ ಆಗದೆ ಇಲ್ಲಿಂದ ನಾನು ಮಾತ್ರ ಸಿಟಿಗೆ ಬರೋದೇ ಇಲ್ಲ. ಹೌದು ಸಾಗರ್ ಅವರೇ, ಈ ಪ್ರಾಬ್ಲಮ್ನ ಹೇಗಾದರೂ ಮಾಡಿ ಸಾಲ್ವ್ ಮಾಡಿನೇ ಆಫೀಸ್ಗೆ ಹೋಗೋಣ. ಅಯ್ಯ ಲಘು ಬರ್ರಿ, ಏಟೋದು ಮಾಡ್ತೀರಿ? ಅಜ್ಜರ, ಇವ್ರು ಯಾರು ಸಣ್ಣ ಹುಡ್ರನ್ನ ಕರ್ಕೊಂಬಂದಿರಲ್ಲ ನೀವು? ಅಯ್ಯ ಅಕ್ಕರ, ನಾವು ಸಣ್ಣವರಲ್ಲ ದೊಡ್ಡವ್ರಿ, ನಮ್ಮ ಈಸಿ ನೋಡಿದ್ರೆ ಗೊತ್ತಾಗಲ್ಲೇನ್ರಿ ನಿಮ್ಗೆ? ನಾವು ಉದ್ದಕ್ಕೆ ಬೀಳದಿಲ್ರಿ, ಆಟ ಕುಳ್ಳಕ್ಕದೀವಿ, ನಾವೇನು ಸಣ್ಣವ್ರಲ್ಲ ರೀ. ಅಯ್ಯೋ ಹೌದನ್ರಿ, ಸಾರಿ ರೀ, ನಂಗೆ ಗೊತ್ತಾಗಲಿಲ್ಲ. ಅಯ್ಯ ಇಲ್ಲಿ ಬಿಡವ, ಏನಾಗಂಗಿಲ್ಲ. ಇವರು ಕುಳ್ಳಕತ್ತಾರಲ್ಲ, ಗಿಡನ ಲಘು ಹತ್ತು ಬಿಡ್ತಾರವ, ಅದಕ್ಕೆ ನಮ್ದು ಗಿಡದಂದೆಲ್ಲ ಕಾಯೆಲ್ಲ ಬಿಡಿಸೋದು ಇವ್ರವ, ಮ್ಯಾಲಿಂದ ಪಪ್ಪಾಯದ್ದು ಎಲ್ಲ ಬಿಡಿಸೋದು ಇವ್ರ. ಓ ಹೌದನ್ರಿ, ಹತ್ತಕ್ಕೆ ಬರುತ್ತನ್ರಿ, ಇಷ್ಟು ಕುಳ್ಳಕತ್ತಾರಲ್ಲ ಗಿಡ ಹತ್ತತಾರ? ಅಯ್ಯ ಅಕ್ಕರ, ಏನಂತ ಮಾಡಿರಿ, ಈ ಪಪ್ಪಾಯ ಗಿಡದಂದು ಹಣ್ಣೆಲ್ಲ ಬಿಡ್ಸರ್ ನಾವರಿ, ಮೇಲೆ ಯಾವ್ದಾರ ಆಮೇಲೆ ತೆಂಗಿನಕಾಯಿ ಗಿಡದಂದು ತೆಂಗಿನಕಾಯಿ ಎಲ್ಲ ಬಿಡ್ಸರ್ ನಾವರಿ. ಬಡ 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 ಹತ್ತು ಬಿಡ್ತೀವ್ರಿ ನಾವು. ಬೇಕಾದ್ರೆ ಅಣ್ಣಾರಿಗೆ ಕೇಳ್ರಿ, ಅವ್ರಿಗೆ ಗೊತ್ತೈತೆ ನೋಡ್ರಿ ನಮ್ಮ ಬಗ್ಗೆ. ಹೌದು ನೇತ್ರ, ನಾನು ಮುಂಚೆ ಹಂಗೆ ಅಂದ್ಕೊಂಡಿದ್ದೆ ಇವ್ರೇನು ಹತ್ತಾರಪ್ಪ ಅಂತ. ಆದರೆ ಗಿಡ ತೆಂಗಿನ ಮರ ಎಲ್ಲ ಫುಲ್ ಒಮ್ಮಿಗೆ ಹತ್ತಿ ಕಾಯೆಲ್ಲ ಇಳಿಸ್ಬಿಡ್ತಾರೆ, ಆಮೇಲೆ ಪಪ್ಪಾಯ ಗಿಡದಂದೆಲ್ಲ ಬಿಡಿಸ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಇವರು. ಕರಿಯಾ ಕೆಂಪ, ನಾವು ಮುಂದಿನ ತೋಟಕ್ಕೆ ಹೋಗ್ಬರ್ತೀವಿ, ಆ ಕಡೆ ಪಪ್ಪಾಯ ಗಿಡದಾಗ ಹಣ್ಣು ಬಿಟ್ಟಾವ ನೋಡ್ರಿ, ಒಂದು 4 ಅಥವಾ 4ರಿಂದ 5 ಹಣ್ಣು ಬಿಡಿಸ್ರಿ ಸಾಕಷ್ಟ. ಏನು ಆ ತಗೋರಿ ಅಜ್ಜಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ಬಿಡಿಸಿಡ್ತೀವಿ ಅಂತ ತಗೋರಿ. ಹಂಗೆ ತೆಂಗಿನ ಗಿಡದಾಗ ಆ ಕಡೆ ಸ್ವೀಟ್ ಅದಾವಲ್ಲ, ನೀರು ಸಿಹಿ ಅದಾವಲ್ಲ, ಅದರಂದು ಒಂದು 10ರಿಂದ 12 ಎಳ್ನೀರಿಂದ ಕಾಯಿ ಇಳಿಸ್ರಿ. ಹ್ಞೂ ರೀ, ಮತ್ತೆ ಸದ್ಯಕ್ಕೆ ಇಷ್ಟು ಮಾಡಿರಿ. ಈಗ ಮೊದಲು ಪಪ್ಪಾಯದ್ದು ಹಣ್ಣು ಬಿಡಿಸ್ರಿ, ನಾ ಹೇಳ್ತೀನಂತ ಮುಂದೆ ಏನಂತಂದು ಕೆಲಸ. ಆ ತಗೋರಿ ಅಜ್ಜಾರ. ಬುದ್ಧಾರ ಬರ್ರಿ, ಮುಂದಿನ ತೋಟಕ್ಕೆ ಹೋಗೋಣ. ಸರಿ ನಡೀರಿ ಅಜ್ಜಾರ.
ನೋಡ್ರಿ ಬುದ್ಧಿಯರ ಇಲ್ಲಿಂದ ಹಣ್ಣೆಲ್ಲ ನಿನ್ನೆನ ಕಿತ್ಕೊಂಡು ಹೋದಂಗೆ ಆಗಾರ ಹಾಂ ರಾತ್ರಿ ಯಾಕೆ 2 ಗಂಟೆ ತನಕ ಅದೀನಿ ನೋಡ್ರಿ 2ಕ್ಕೆ ನಿದ್ದೆ ಬಂದಂಗೆ ಆತು ಅಂತಂದು ಹೋಗಿನಿ ಮತ್ತು ಬೆಳಗ್ಗೆ ಲಗುನ ಕಳ್ಸೀನಿ ರೀ ನನ್ನ ಮಗನ 4ಕ್ಕೆ ಅದು ಗ್ಯಾಪ್ನಾಗ ಹರ್ದಾರ ನೋಡ್ರಿ ಎಷ್ಟೊಂದು ಹಣ್ಣು ಬಿಟ್ಟಿತ್ತು ನೋಡ್ರಿ ಹಾಂ ಹಿಂಗೆ ನೋಡ್ರಿ ಹಣ್ಣು ಚಲೋ ಹಣ್ಣು ಎಲ್ಲಿ ಬಿಟ್ಟಿರ್ತೈತಿ ಅವ್ನೋಷ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ ಇವಾಗ ಎಲ್ಲಿ ಸಣ್ಣ ಹಣ್ಣಷ್ಟೇ ಬಿಟ್ಟಾರೆ ನೋಡ್ರಿ ಹಿಂಗೆ ಮಾಡ್ತಾರೆ ನೋಡ್ರಿ ಇಷ್ಟೊಂದು ಹಣ್ಣನ್ನು ತೊಗೊಂಡು ಹೋಗಿದ್ದಾರೆ ಅವರು ಹಾಂ ಇಷ್ಟು ಧೈರ್ಯ ಇರಬೇಕು ಅವರಿಗೆ ಅದು ನನ್ನ ತೋಟಕ್ಕೆ ನುಗ್ಗಿ ಇಷ್ಟೊಂದು ಹಣ್ಣು ಕಿತ್ಕೊಂಡು ಹೋಗೋದಕ್ಕೆ ಅಯ್ಯೋ ಅಜ್ಜರ ಎಷ್ಟೊಂದು ಹಣ್ಣು ಅವ್ರು ಕದ್ಕೊಂಡು ಹೋದ್ರೆ ಎಷ್ಟು ಲಾಸ್ ಅಲ್ರಿ ನಮ್ಗೆ ಅಂದ್ರೆ ನಮ್ಮ ಕಂಪ್ನಿಗೆ. ಹ್ಞೂ ನೋಡಲ್ಲಗ ಎಷ್ಟೆಲ್ಲ ಕಷ್ಟಪಟ್ಟು ನೀರು ಹರಿಸಿ ಇವಕ್ಕೆ ಗೊಬ್ಬರ ಎಲ್ಲ ಹಾಕಿ ಎಷ್ಟು ಆರೈಕೆ ಮಾಡಿ ಬೆಳೆಸಿರ್ತೀವಿ ನೋಡಿ ಗಿಡದ್ದು ತುಂಬ ಬಿಟ್ಟಿದ್ದು ನೋಡವ ಹಣ್ಣು ಅವು ಏನಂತಾರಲ್ಲ ಡ್ರ್ಯಾಗನ್ ಹಣ್ಣು ಅದವ ಇಷ್ಟು ಕಷ್ಟಪಟ್ಟು ಬೆಳೆಸಿಬಿದ್ದಾನೆ. ಇದು ನೋಡಿದ್ರೆ ಭಾಳ ತುಟ್ಟಿ ಹಣ್ಣು ಇದು ಇಷ್ಟೊಂದು ಹಣ್ಣು ಕಿತ್ಕೊಂಡು ಹೋಗಾರ ನೋಡವ. ಈಗ ನಮ್ದು ಹೊಟ್ಟೆ ಉರಿತೈತವ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ ಬುದ್ಧಿಯರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಇದನ್ನೆಲ್ಲ ಬೆಳೆಸ್ತಾರೆ ಬಿಡು ಇವರು ನೋಡ್ಕೋತಾರೆ ಇವ್ರು ಅಂತಂದು ಆ ನಂಬಿಕೆ ಉಳಿಸ್ಕೊಳೋದಕ್ಕೋಸ್ಕರ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ ಇವು 4 ನನ್ನ ಮಕ್ಕಳು ಬಂದು ಕಿತ್ಕೊಂಡು ಹೋಗಾರ ನೋಡವ. ಇಷ್ಟೊಂದು ಲಾಸ್ ಇವಾಗ ನಮ್ಮ ಕಂಪ್ನಿಗೆ ಇಷ್ಟೊಂದು ಹಣ್ಣು ಕಿತ್ಕೊಂಡು ಹೋಗಿದಾರಲ್ಲ ಅವರು. ನಂದೇ ತಪ್ಪು, ನಾನು ಇಷ್ಟು ದಿನ ಗ್ಯಾಪ್ ಕೊಡಬಾರ್ದಿತ್ತು ಇಲ್ಲಿಗೆ ಬರೋದು. ಸರಿ ಮಾಡ್ತೀನಿ, ಇದನ್ನೆಲ್ಲ ಕಿತ್ಕೊಂಡು ಹೋಗಿದಾರಲ್ಲ ಮಾಡ್ತೀನಿ ಅವರಿಗೆ. ಬರ್ರಿ ಬುದ್ಧಿಯರ ಬರವ, ಇಲ್ಲಿ ಮುಳ್ಳದಾವು ಹುಲ್ಲೆಲ್ಲ ಬೆಳೆದಾವು ಹುಳ ಉಪ್ಪಡಿ ಇರ್ತಾವು ಒಂದು ಸ್ವಲ್ಪ ಸೊಕ್ಕಾಸಕ್ಕೆ ಬರ್ರೆ. ಆತ್ರಿ ಅಜ್ಜರ. ಅಪ್ಪ ಕಾಲು ಅಮ್ಮ ಎಷ್ಟು ದೊಡ್ಡ ಮುಳ್ಳಿದೆ ಕಾಲಲ್ಲಿ ಅಮ್ಮ. ನೇತ್ರಾವ್ರೆ ಏನಾಯ್ತು? ಅದು ಕಾಲಲ್ಲಿ ಮುಳ್ಳು ಚುಚ್ಕೊಂಡ್ಬಿಟ್ಟಿತ್ತು. ಅಯ್ಯ ಸೊಕಾಸ್ ಬರವ, ಅಲ್ಲಿ ಮುಳ್ಳು ದೊಡ್ಡ ಬದವು. ಅಯ್ಯ ಅಲ್ಲಿ ಕಾಲಿತ್ತ ಕೈಯಲ್ಲಿ ಇತ್ತು ಒಂದು ಚೂರು ಮುಂದಕ್ಕೆ ಬಾರವ. ನೇತ್ರಾವ್ರೆ ಕೈ ಕೊಡಿಲಿ, ಕೈ ಈ ಕಡೆ ಸ್ಲೋ ಬರ್ರಿ ಮುಂದೆ. ಸ್ಲೋ ನೇತ್ರ ಸ್ಲೋ ಬಾ ನೀ ಮುಂದೆ. 1 ನಿಮಿಷ ತಡ್ರಿ, ಆ ಕಾಲಾಗ ಮುಳ್ಳಿನ ರೈತನಂತ ನೋಡ್ತೀನಿ ತಡ್ರಿ. ಅಯ್ಯ ಅಜ್ಜರ ಬ್ಯಾಡ್ ತಡ್ರಿ, ನಾನೇ ನೋಡ್ತೀನಿ ತಡ್ರಿ. ನೇತ್ರಾವ್ರೆ ಕಾಲು ಕೊಡಿಲಿ, ನಾನು ನೋಡ್ತೀನಿ. ಅಯ್ಯೋ ಬೇಡ ಸಾಗರ್ ಅವರೇ, ನಾನೇ ನೋಡ್ತೀನಿ. ಈಗ ನೀವೇನು ಬೇಡ ಕಾಲು ಮುಟ್ಟೋದು. ನೇತ್ರ ಕೊಡಿಲಿ ಕಾಲು, ನಿಮ್ಗೆ ಗೊತ್ತಾಗಲ್ಲ ಕೊಡಿಲಿ. ಬುದ್ಧಿಯರ ಮುಳ್ಳು ಏನಾರು ಚುಚ್ಕೊಂಡೈತನ್ರಿ ಕಾಲೊಳಗೆ? ಇಲ್ಲ ಅಜ್ಜರ, ಅದು ಮುಳ್ಳು ಚುಚ್ಚಿ ಹೊರಗಡೆ ಬಂದಿತ್ತಲ್ಲ ಬ್ಲಡ್ ಬಂದಿದೆ. ಬ್ಲಡ್ ಬಂದರೆ ಮುಳ್ಳು ಒಳಗಡೆ ಇರಲ್ಲ ಅಂತ ಅಂತಾರಲ್ರಿ. ಹೌದ್ರಿ ಬುದ್ಧಿಯರ, ರಕ್ತ ಬಂದ್ರೆ ಮುಳ್ಳು ಒಳಗಡೆ ಚುಚ್ಕೊಂಡಿರಲ್ಲ ಅಂತ ಅರ್ಥ. ಹಂಗಂದ್ರೆ ಮುಳ್ಳು ಒಳಗಡೆ ಹೋಗಿರಲ್ಲ ಬಿಡ್ರಿ. ಹೌದ್ರಿ ಅಜ್ಜರ, ರಕ್ತ ಬರಾಕುಂತೈತಿ, ಮುಳ್ಳೇನು ಇಲ್ರಿ ಕಾಲಾಗ. ನೇತ್ರ ಕಾಲು ಸ್ಲೋ ಬಿಡು, ಕೆಳಗಡೆ ಸ್ಲೋ ಇಡು, ಯಾಕಂದ್ರೆ ಮುಳ್ಳು ಚುಚ್ಚಿದೆಲ್ಲ ನೋವಿದೆ ಅದು. ಸರಿ ಸಾಗರ್ ಅವರೇ. ನೇತ್ರ ಕೈ ಕೊಡಿಲಿ, ಸ್ಲೋ ಬಾ ಈ ಕಡೆ ಮುಂದೆ, ಮತ್ತೆ ಮುಳ್ಳಿರುತ್ತೆ ಅದಕ್ಕೋಸ್ಕರ ಸ್ಲೋ ಕೈ ಹಿಡಿಲಿ. ಅಜ್ಜರ ನೀವು ನಡ್ರಿ ಮುಂದಕ್ಕೆ, ನಾ ಸೊಕಾಸ್ ಕರ್ಕೊಂಡ್ಬರ್ತೀನಿ. ಆತ್ರಿ ಸೊಕಾಸ್ ಬರ್ರಿ, ಇಲ್ಲಿ ಮುಳ್ಳೆಲ್ಲ ಇರ್ತಾವೆ. ನೇತ್ರವ ಒಂದು ಸ್ವಲ್ಪ ಸೊಕಾಸ್ ಬರವ. ಆತ್ರಿ ಅಜ್ಜರ. ನೇತ್ರ ಸ್ಲೋ ಬಾ, ಏನೂ ಅರ್ಜೆಂಟ್ ಇಲ್ಲ, ಸ್ಲೋ ಬಾ. ಸರಿ ಆಯ್ತು ಸಾಗರ್ ಅವರೇ. ನೇತ್ರ ಕಾಲು ನಡೆಯೋದಕ್ಕೆ ಬರ್ತಾ ಇದೆ ತಾನೆ, ಅಥವಾ ಎತ್ಕೊಂಡು ಹೋಗ್ಲಾ ಆ ಕಡೆ? ಬೇಡ ಸಾಗರ್ ಅವರೇ, ಪರವಾಗಿಲ್ಲ, ಕಾಲು ನಡೆಯೋದಕ್ಕೆ ಬರ್ತಾ ಇದೆ. ಅದೊಂದು ಸ್ವಲ್ಪ ಅಷ್ಟೇ ಚುಚ್ಚಿತ್ತಲ್ಲ, ಆವಾಗಷ್ಟೇ ನೋವಿತ್ತು. ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ, ನಾನು ನಡ್ಕೋತಾನೆ ಬರ್ತೀನಿ. ಹಂಗೆ ಮೆಲ್ಲಕ್ಕೆ ಬರ್ರಿ, ಮೆಲ್ಲಕ್ಕೆ. ನಿದ್ರವ ಆರಾಮದಿರಿಲ್ಲವ? ಇಲ್ಲ ಅಂದ್ರೆ ಇಲ್ಲೇ ಕುತ್ಕೊಂಡ್ಬಿಡ್ರಿ ನೀವು, ಮುಂದಕ್ಕೆ ಬರಕ್ಕೆ ಹೋಗ್ಬೇಡ್ರಿ ಕಾಲು ನೋವಿದ್ರೆ. ಹೌದು ನೇತ್ರ, ಕಾಲು ಭಾಳ ನೋವಿದ್ರೆ ಇಲ್ಲೇ ಇದ್ಬಿಡು, ಮುಂದಕ್ಕೆಲ್ಲ ಬರೋದಕ್ಕೆ ಹೋಗಬೇಡ ನೀನು. ಇಲ್ಲ ಸಾಗರ್ ಅವರೇ, ಆರಾಮಾಗಿದೆ. ಅದೊಂದು ಸ್ವಲ್ಪ ಅಷ್ಟೇ ಚುಚ್ಚಿತಲ್ಲ, ಅವಾಗಷ್ಟೇ ನೋವಾಯಿತು, ಇವಾಗೇನಿಲ್ಲ, ಆರಾಮಾಗಿದ್ದೀನಿ ನಾನು. ಅಜ್ಜರ ಈ ಎಳ್ನೀರು ಏನಾರು ತರಿಸ್ತೀರನ್ರಿ, ಒಂದು ಸ್ವಲ್ಪ ಎಳ್ನೀರು ಕುಡಿದ್ರೆ ಆರಾಮ ಅನ್ಸುತ್ತೆ ಅಕ್ಕಿಗೆ. ಆದ್ರೆ ಬುದ್ಧಿರ ಇದನ್ನು ನೋಡ್ಕೊಂಡು ಇವಾಗ ಆ ಕಡೆ ಹೋಗನ್ರಿ, ಅಲ್ಲಿ ಎಳ್ನೀರೆಲ್ಲ ಹೊಡೆದಿಟ್ಟಿರ್ತಾರ, ಈ ಎಳ್ನೀರು ಕುಡಿದು ಒಂದು ಸ್ವಲ್ಪ ಪಪ್ಪಾಯ ಹಣ್ಣು ತಿಂದು ಮುಂದಕ್ಕೆ ಹೋಗನ್ರಿ ಅಂತ್ರಿ. ನೇತ್ರ ಆರ್ ಯು ಓಕೆ? ಇನ್ನೂ ಸ್ವಲ್ಪ ತಡ್ಕೋತೀಯಾ? ಸಾಗರ್ ಅವರೇ, ನಾ ಆರಾಮಾಗಿದ್ದೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾ ಆರಾಮಾಗಿದ್ದೀನಿ. ಬುದ್ಧಿರ ಇಲ್ಲಿ ನೋಡ್ರಿ, ಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಾವು. ಆ ಕಡೆ ನೋಡ್ರಿ ಎಲ್ಲ ಕಿತ್ಕೊಂಡು ಹೋಗಾರ, ಈ ಕಡೆ ಎಲ್ಲ ನಾವು ಕಾಣಿಸ್ತೀವಿ ಅಂತಂದು ಈ ಕಡೆ ಬಂದಿಲ್ಲ ನೋಡ್ರಿ. ಹೌದು, ಎಷ್ಟು ಚೆನ್ನಾಗಿ ಹಣ್ಣಿದೆ ಇಲ್ಲಿ. ಅಲ್ಲಿ ಎಷ್ಟೊಂದು ಹಣ್ಣು ವೇಸ್ಟ್ ಆಗಿಬಿಟ್ಟಿದೆ ಅವ್ರು ಕಿತ್ಕೊಂಡು ಹೋಗಿದ್ದಕ್ಕೆ. ಇಲ್ಲೂ ಹಣ್ಣು ಚೆನ್ನಾಗಿ ಬಿಟ್ಟಿದೆ ಅಲ್ಲ. ಹೊಲ ಎಲ್ಲ ತೋಟ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಬಿಡ್ರಿ ಬೋರಪ್ಪವ್ರೆ. ಹ್ಞೂ ರೀ ಬುದ್ಧಿಯರ, ನನ್ನ ಕೆಲಸನ ಅದಲ್ರಿ, ನೀವು ನಂಬಿಕೆ ಇಟ್ಟು ನನಗೆ ಈ ಕೆಲಸ ಕೊಟ್ಟಿರೋದ ಮೇಲೆ ನಾನು ಅದನ್ನು ಚಂದನತಂಗೆ ಮಾಡ್ಕೊಂಡು ಹೋಗ್ಬೇಕಲ್ರಿ. ಅಜ್ಜರ ಇಲ್ಲಿ ಮಾವಿನ ತೋಟ ಇಲ್ವಾ? ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ, ನನಗೆ ಮಾವಿನಕಾಯಿ ಅಂದರೆ ಭಾಳ ಇಷ್ಟ. ಮಾವಿನ ತೋಟ ಇದೆನಾ? ಇದೆಯಲ್ಲ, ಇದಾದಮೇಲೆ ನೆಕ್ಸ್ಟ್ ಬರೋದೇ ಮಾವಿನ ತೋಟ. ನಿಮಗೆ ಮಾವಿನಕಾಯಿ ಅಂದ್ರೆ ಇಷ್ಟನಾ? ನನಗೆ ಮಾವಿನಕಾಯಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಅದು ಕಟ್ ಮಾಡಿ ಅದ್ರ ಮೇಲೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ಅಜ್ಜರ ಪ್ಲೀಸ್ ರೀ, ನಂಗೆ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ರಿ ಪ್ಲೀಸ್ ರೀ. ಇವಾಗ ಅವ್ರು ಬಂದಿದ್ರಲ್ಲ, ಇಲ್ಲ ನನ್ನ ಮಗನ ಕೈಲಿ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಒಂದು ಚಾಕು ತರಿಸ್ಬಿಡ್ರಿ ಪ್ಲೀಸ್ ರೀ ಅಜ್ಜರ. ಮಾವಿನಕಾಯಿ ಅಂದರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹೌದನವ, ನೀ ಏನು ಚಿಂತೆ ಮಾಡಬೇಡ. ಮಾವಿನ ತೋಟದಾಗ ಚಾಕು ಐತಿ, ಆಮೇಲೆ ಉಪ್ಪು ಖಾರದ ಪುಡಿ ಎಲ್ಲ ಅಲ್ಲೇ ಐತಿ. ನಮಗೂ ಇಷ್ಟ, ನನ್ನ ಮಗನೂ ಅವಾಗವಾಗ ಹರ್ಕೊಂಡು ಆ ಥರ ಉಪ್ಪು ಖಾರ ಎಲ್ಲ ಕಲಸಿ ಇಟ್ಟಿರ್ತಾನೆ, ನಾನು ತಿಂತಿರ್ತೀನಿ, ನನಗೂ ಭಾಳ ಇಷ್ಟ. ಹಂಗಂದ್ರೆ ಬರ್ರಿ, ನಿಮಗೂ ಹಂಗೆ ಹಚ್ಕೊಡ್ತೀನಿ ಅಂತ ತಿನ್ನಂತ್ರಂತ.
ಹೌದಾ ನನಗೆ ಇಷ್ಟು ದಿನದಲ್ಲಿ ಯಾವತ್ತೂ ಆ ಥರ ಕಟ್ ಮಾಡಿ ಕೊಟ್ಟೇ ಇಲ್ಲಲ್ಲ ಅಜ್ಜರ ನೀವು. ಅವು ಮಾವಿನಕಾಯಿ ಭಾಳ ಹುಳಿ ಇರ್ತೈತಲ್ರಿ, ನಿಮ್ಗೆ ಅಷ್ಟು ಇಷ್ಟ ಆಗಂಗಿಲ್ಲ ಅಂತಂದು ನಾವೇನು ಕಟ್ ಮಾಡಿ ಕೊಟ್ಟಿಲ್ರಿ. ಅಯ್ಯೋ ಸಾಗರ್ ಅವರು ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತದೆ ಗೊತ್ತಾ. ಹೌದಾ? ಹಾಂ, ಹುಳಿ ಉಪ್ಪು ಖಾರ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತದೆ. ಈಗ ನೋಡ್ರಿ ನನ್ನ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನಿಮಗೆ ಬರ್ರಿ ಅಲ್ಲಿ ನಾನೇ ತೊಳೆದು ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಚ್ಕೊಟ್ಟು ಬಿಡ್ತೀನಿ. ಸಖತ್ ರುಚಿ ಇರುತ್ತೆ ಅದನ್ನು ತಿನ್ನೋದಕ್ಕೆ. ಸರಿ ರೀ ಅಜ್ಜರ, ನಡೀರಿ ಹಂಗಾರೆ ಮಾವಿನ ತೋಟಕ್ಕೆ ಹೋಗೋಣ ನೆಕ್ಸ್ಟ್. ಬರ್ರಿ, ಅಲ್ಲೇ ನಾನು ಎಳ್ನೀರು ಪಪಾಯನೂ ಅಲ್ಲೇ ತರಿಸ್ತೀನಿ ಅಂತ. ಬರ್ರಿ ಹಂಗಾರೆ ಮೆಲ್ಲಕ್ಕೆ ಬರ್ರಿ. ಆಯ್ತು ರೀ ಅಜ್ಜರ. ಬಾ ನಿದ್ರ, ಮೆಲ್ಲಿಗೆ ಸ್ಲೋ ಬಾ. ಸರಿ ಆಯಿತು. ಬುದ್ಧಿಯರ ಮೆಲ್ಲಕ್ಕೆ ಬರ್ರಿ. ಹಾಂ ಬಂದೆ.